ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಟೈಲರಿಂಗ್ ಬಗ್ಗೆ ವಿಷಯ ಮಾತಾಡಿರೋದಂತ ಕುಂತಿ ನೋಡಿ. ಯಾಕಂದ್ರೆ ಟೈಲರಿಂಗ್ ಬಗ್ಗೆ ಭಾಳ ಮಂದಿ ಟೈಲರಿಂಗ್ ಮಾಡ್ತಿರ್ತೀರಿ. ಹಳ್ಳಿ ಕಡೆ ಮಾತ್ರ ಟೈಲರಿಂಗ್ ಮಾಡೋರಿಗೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಸಿಟಿಯ ಟೈಲರಿಂಗೂ ಜಾಸ್ತಿ ಇರ್ತಾರೆ, ಹಳ್ಳಿಯಾಗೂ ಟೈಲರಿಂಗ್ ಜಾಸ್ತಿ ಇರ್ತಾರೆ. ನಮ್ಮ ಊರಾಗ ಮನೆಗೆ ಒಬ್ಬರೊಬ್ಬ ಟೈಲರ್ ಅದಾರ ಸ್ನೇಹಿತರೆ, ಇಲ್ಲಿ ಓಣಿಗೆ ಒಬ್ಬರು ಟೈಲರ್ ಅದಾರ. ಹಿಂಗಾಗಿ ಅಲ್ಲಿ ಈ ಓಣಿನ ಟೈಲರ್ ಆದರೆ ಈ ಓಣಿನವ್ರು ಅಷ್ಟೇ ನನಗೆ ಬಟ್ಟೆ ಟಿಚಿಂಗ್ ಕೊಡ್ತಾರೆ. ಇನ್ನೊಂದು ಓಣಿ ಟೈಲರಿಂಗ್ ಆದರೆ ಇನ್ನೊಂದು ಓಣಿಗೆ ಅಷ್ಟೇ ಬಟ್ಟೆ ಟಿಚಿಂಗ್ ಕೊಡ್ತಾರೆ. ಮತ್ತು ಸ್ನೇಹಿತರೆ, ನಾವು ಬಟ್ಟೆ ಟಿಚ್ ಮಾಡ್ಬೇಕಂದ್ರೆ ನಾವು ಟೈಲರಿಂಗ್ ಕೆಲಸ ಮುಂದುವರಿಸ್ಬೇಕು ಅಂದ್ರೆ ನಮಗೆ ಮೊದಲು ಮನಸ್ಸಿರ್ಬೇಕು ರೀ. ಬಟ್ಟೆ ಟಿಚಿಂಗ್ ಮಾಡೋಕೆ ಮನಸ್ಸಿರಬೇಕು. ಮತ್ತು ಬಟ್ಟೆ ವ್ಯಾಪಾರ ಮಾಡೋರು ಅದು ಬಟ್ಟೆ ವ್ಯಾಪಾರ ಮಾಡ್ತಿರ್ತೀರಿ, ಬಟ್ಟೆ ಟಿಚಿಂಗ್ ಮಾಡ್ಬೇಕು ರೀ ಅವ್ರು ಕೂಡ. ಹಂಗಂದ್ರೆ ಅದು ಪ್ರಯೋಜನ ಆಗುತ್ತೆ ಸ್ನೇಹಿತರೆ. ಬರೀ ಬಟ್ಟೆ ವ್ಯಾಪಾರನೇ ಬದುಕ್ತೀವಿ ಅನ್ನೋದು ಹಳ್ಳ್ಯಾಗ ತುಂಬ ಕಷ್ಟ ಇದೆ ನೋಡಿ. ಮತ್ತು ಸಿಸ್ಟರ್ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಉದ್ರಿ ಕೊಡಕ್ಕೆ ಹೋಗ್ಬೇಡಿ, 10-20 ರೂಪಾಯಿ ಕಮ್ಮಿ ಕೊಡಿ. ಅರ್ಚನಾ ಅನ್ನೋ ಸಿಸ್ಟರ್ ಕಮೆಂಟ್ ಹಾಕಿದ್ರು, 10-20 ರೂಪಾಯಿ ಕಮ್ಮಿ ಕೊಡಿ, ಬಟ್ಟೆ ಮಾತ್ರ ಉದ್ರಿ ಕೊಡಕ್ಕೆ ಹೋಗಬೇಡಿ ಅಕ್ಕ ನೀವು ಅಂತಂದರು. ಈ ನಡೆಯಲ್ಲ ಸಿಸ್ಟರ್ ಇಲ್ಲಿ. ಯಾಕಂದ್ರೆ ಬಟ್ಟೆ ಅಂಗಡಿ ಭಾಳ ಇದ್ದಾವೆ, 4-5 ಅಂಗಡಿ ಇದ್ದಾವೆ. 4-5 ಅಂಗಡಿ ಒಳಗೆ ಒಂದು ಸ್ವಲ್ಪ ಉದ್ರಿ ಕೊಡ್ತಾಳೆ ಅಂತೇಳಿ ನನ್ನ ತಕ್ಕ ಬಟ್ಟೆ ಜಾಸ್ತಿ ಬರ್ತಾರೆ. ಮತ್ತೊಂದು ಮಾಲೆಲ್ಲ ಏನು ಮಾಡೋದಪ್ಪ ಅಂತ ತಗೊಂಡು ಆ ಥರ ಇರ್ತಾ ಕೊಡಲೇಬೇಕು ಸಿಸ್ಟರ್. ಅರ್ಚನಾ ಸಿಸ್ಟರ್ ಮತ್ತು ಅರ್ಚನಾ ಸಿಸ್ಟರ್ ನಿಮ್ದು ಇನ್ನೊಂದು ಕಮೆಂಟ್ ರೀ. ನಾನು ಬೋಟ್ ನೆಕ್ ಅಂತ ಹೇಳಿದ್ದೆ, ನೀವು ಅದು ಗಡಿ ಕೊಳ್ಳರಿ. ಅದು ನಾ ಗಡಿ ಕೊಳ್ಳಿಗೆ ಎಲ್ಲರೂ ಅಂತಿರ್ತಾರೆ ನೋಡಿ ಇಲ್ಲಿ ಮೊಬೈಲ್ದಾಗ ಬೋಟ್ ನೆಕ್ ಅಂತೇಳಿ. ಆ ಥರ ಅರ್ಥ ಮಾಡ್ಕೊಂಡು ನಾನು ಬೋಟ್ ನೆಕ್ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ ರೀ, ಅದು ಗಡಿ ಕೊಳ್ಳ ಅಂತೀವಿ ನಮ್ಮ ಹಳ್ಳಿ ಕಡೆ, ಮತ್ತು ನಾವು ಗಡಿ ಕೊಳ್ಳ ಅಂತೀವಿ. ನಾನು ಬೋಟ್ ನೆಕ್ ಓದಿರಬೇಕು ಅಂತೇಳಿ ನಾನು ಅಂದೆ. ಅದು ಅಲ್ಲಂದ್ರಿ. ಮತ್ತು ಏನಪ್ಪ ಇವರು ಎಲ್ಲ ವಿಡಿಯೋದಾಗೂ ಈ ಥರ ತಪ್ಪು ಕಮೆಂಟ್ ಹುಡ್ಕ್ಯಾಡ್ತಾರೆ ಅಂತ ಅನ್ಕೊಂಡು ಬೇಜಾರಾಗಬೇಡಿ ಸಿಸ್ಟರ್ ಅಂತ ಹೇಳಿದ್ರಿ. ಇಲ್ಲ ಅರ್ಚನಾ ಸಿಸ್ಟರ್, ನಾ ಬೇಜಾರಾಗಲ್ಲ ನೋಡಿ. ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಅಷ್ಟು ಮನಸ್ಸಿಗೆ ನಮ್ಮ ವಿಡಿಯೋ ನೋಡ್ತೀರಂತ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಮನುಷ್ಯರೇ, ತಪ್ಪು ಮಾಡೋ ಸಹಜ. ಆ ತಪ್ಪನ್ನು ನಿಮ್ಮ ಕಮೆಂಟ್ ಮೂಲಕ ನಮಗೆ ಹೇಳ್ತಿರಲ್ಲ, ಖುಷಿ ಆಗುತ್ತೆ. ಅದು ತಪ್ಪು ಇದ್ರಾಗ ಏನು ಕೆಟ್ಟ ಬೇಜಾರು ಮಾಡ್ಕೊಳ್ಳೋಂಥ ಏನೈತ್ರಿ. ಅದು ಬೋಟ್ನ್ಯಾಗ ಅಲ್ಲ ಸಿಸ್ಟರ್, ಗಡಿಗೆ ಕೊಳ್ಳ ಅಂತ ನೀವು ಹೇಳಿರಿ. ನನಗೇನು ಖುಷಿ ಆಯ್ತು ನೋಡಿ. ಯಾಕಂದ್ರೆ ಗೊತ್ತಿಲ್ಲ, ಎಷ್ಟೋ ವಿಷಯ ನಮಗೆ ಗೊತ್ತಿಲ್ಲ. ಆ ವಿಷಯ ನಮ್ಮ ಕೂಡ ನೀವು ಶೇರ್ ಮಾಡ್ತಿರಲ್ಲ, ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಹಳ್ಳಿಯರು ಇರ್ತೀವಿ, ನಮಗೇನು ಅಷ್ಟೊಂದು ಗೊತ್ತಿಲ್ಲ ಸಿಸ್ಟರ್. ನನಗೆ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಆದರೆ ಗೊತ್ತಿಲ್ಲ, ಪ್ರೇಮಿಗಳ ದಿನಾಚರಣೆನೂ ಗೊತ್ತಿದ್ದಿಲ್ಲ. ಅದನ್ನು ಕೂಡ ನೀವೇ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೊ ಮಚ್. ಗೊತ್ತಿಲ್ಲ ವಿಷಯ ಹೇಳ್ತಿರಲ್ಲ, ಥ್ಯಾಂಕ್ ಯು ಸೊ ಮಚ್. ಮತ್ತು ಪವಿತ್ರ ಸಿಸ್ಟರ್ ಅಂತಂದರು, ನಾನು ಬಟ್ಟೆ ಮಾರೋಕ್ಕಿಂತ ಬಟ್ಟೆ ಟಿಚ್ ಮಾಡೋದು ಒಳ್ಳೆಯದು ಅಂತ ಅಂದ್ರಿ. ಬಟ್ಟೆ ಟಿಚ್ ಮಾಡೋದು ಮಾತ್ರ 100% ಒಳ್ಳೇದು ನೋಡಿ. ಯಾಕಂದ್ರೆ ಬಟ್ಟೆ ಹೊಲ್ಯಾಕೆ ಖರ್ಚು ಭಾಳ ಮಾಡಲ್ಲ ಸ್ನೇಹಿತರೆ. ನಾವು ಬಟ್ಟೆ ತರಬೇಕು ರೀ. ಬಟ್ಟೆ 70,000 80,000 ಲಕ್ಷಾಂಗಟ್ಲೆ ಮಾಲ್ ಹಾಕಿರ್ತೀವಿ. ಅದು ಲಕ್ಷಾಂಗಟ್ಲೆ ಮಾಲ್ ಹಾಕಿದ್ರೆ ಒಳ್ಳೆ ಅಮೌಂಟ್ ಕೂಡುತ್ತೋ ಕೂಡಲ್ಲ ಅಂತ ಅದು ನಮಗೆ ಡೌಟ್ ಬರ್ತೈತಿ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಬಟ್ಟೆ ವ್ಯಾಪಾರ ಮಾಡೋಕ್ಕಿಂತ ಬಟ್ಟೆ ಟಿಚಿಂಗ್ದಾಗ ಲಾಭ ಐತದ ನಾ ಅಂತ ನೋಡಿ. ನಮಗೆ ಬಟ್ಟೆ ಗಿರಾಕಿ ಬರಲ್ಲ ಹಳ್ಳ್ಯಾಗ ಅಂತ ಭಾಳ ಮಂದಿ ಭಾಳ ಗೊತ್ತಿರ್ತಾವೆ. ನಾವೇನೇ ನೋಡಿ ಸ್ನೇಹಿತರೆ, ನಾವು ಕರೆಕ್ಟಾಗಿ ನಮ್ಮ ಶ್ರಮ ಎಷ್ಟಿರ್ತಾ ಅಷ್ಟು ಶ್ರಮ ಕೊಟ್ಟು ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದ್ರೆ ಖಂಡಿತ ಬಟ್ಟೆ ಟಿಚಿಂಗ್ ಬಂದೇ ಬರ್ತಾವೆ. ಒಬ್ಬರ್ಲಿಂತ ಇಬ್ಬರ್ಲಿಂತ 3 ಮಂದಿ ಹಿಂಗೆ ಬರ್ತಾವ್ರಿ ಟಿಚಿಂಗು. ನೀವು ಆದಷ್ಟು ದಿನಕ್ಕೆ ಒಂದೇ ಬ್ಲೌಸ್ ಹೊಲೀರಿ ನೀಟಾಗಿ. ಗೋಟ್ ನೀಟ್ ಕೊಡ್ಬೇಕು ನೋಡಿ. ನಾನು ಇನ್ನೂ ವಿಡಿಯೋದಾಗ ಹೇಳಿದೆ, ಯಾರಿಗಾದ್ರೂ ಬಟ್ಟೆ ಟಿಚಿಂಗ್ ಬರೋವಲ್ದಾ, ನೀವು ಬಟ್ಟೆ ಟಿಚಿಂಗ್ ಮಾಡೋಕೆ ಯಾವ ಥರ ಸೊಲ್ಯೂಷನ್ ಕೊಡಬೇಕು ಅಂತಿದೆ. ನಮ್ದು ಏನು ಮೇನ್ ಫಿನಿಶಿಂಗ್ ನೋಡ್ತಾರೆ ಜನಗಳು. ನಮ್ಮ ಫಿನಿಶಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ನಮ್ಮ ಬಟ್ಟೆ ಟಿಚಿಂಗ್ ಕೊಡ್ತಾರೆ. ಇವತ್ತು ಮತ್ತು 4 ಸೀರೆ ಪಿಕೋ ಹಾಕೋ ಬಂದು ರೀ, ಮತ್ತು ಬ್ಲೌಸ್ ಸ್ಟಿಚ್ ಮಾಡೋ ಬಂದು ಇವತ್ತು ಹಂಗೆ ಬರ್ತಿರ್ತಾವ್ರಿ. ಇವಾಗ ನೋಡಿ ಟೈಮ್ ಕರೆಕ್ಟ್ ವಿಡಿಯೋ ಮಾಡ್ಬೇಕಂದ್ರೆ ಇವಾಗ 10:30 ಆಗೈತೆ ನೋಡಿ. 10:30 ಮ್ಯಾಗ ಆಗೈತೆ ಸ್ನೇಹಿತರೆ. ಶ್ರವಣಕುಮಾರ್ ಮುಕ್ಕೊಂಡ ಕದನ ಹಾಕ್ಕೊಂಬಂದಿನಿ. ನಾನು ಒಂದಿಷ್ಟು ವಿಡಿಯೋ ಮಾಡಿದ್ರೆ ಆಯ್ತು ಇದ್ರ ಬಗ್ಗೆ. ಯಾಕೆ ಕಮೆಂಟ್ ಹಾಕ್ತಿರ್ತಿರಲ್ಲ, ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ಲಿಕ್ಕಾದ್ರೆ ಜೀವ ಸಮಾಧಾನ ಆಗೋಲ್ಲ. ಈ ಫುಲ್ ಸುಸ್ತಾಗೈತಿ. ಆದರೂ ಯಾಕೆ ಮಾತಾಡಕತ್ತ ಅಕ್ಕ ಅಂತ ನಿಂತಿರಬೇಕು. ಬಟ್ಟೆ ಟಿಚಿಂಗ್ ಬರ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನಾವು ಕರೆಕ್ಟಾಗಿ ಗೋಟ್ ಮಾತ್ರ ಮಸ್ತ್ ಗೋಟ್ ಕೊಡ್ಬೇಕ್ರಿ. ಗೋಟ್ ಕಟ್ಟಕ್ಕೆ ಕಲೀರಿ ಮೊದಲು. ನೀವು ಫಸ್ಟ್ ಗೋಟ್ ಕಟ್ಟಕ್ಕೆ ಕಲಿತ್ರಿ, ಆಮೇಲೆ ಟಿಚಿಂಗ್ ಮಾತ್ರ ನೀವು ಕರೆಕ್ಟಾಗಿ ಮಾಡ್ತೀರಿ. ಕಟಿಂಗ್ ಮೇನ್ ಇರ್ತೀರಿ ಸ್ನೇಹಿತರೆ. ಫಸ್ಟ್ ನಾವು ಕಟ್ಟಿಂಗ್ದಾಗ ಕರೆಕ್ಟಾಗಿ ಕಟಿಂಗ್ ಮಾಡ್ಬೇಕ್ರಿ. ಮತ್ತೊಬ್ಬರು ತೋಳು ಕಟ್ ಮಾಡಾಗ ಹೆಚ್ಚು ಕಮ್ಮಿ ಮಾಡ್ತೀರಿ, ಭುಜ ಕಟ್ ಮಾಡಾಗ ಹೆಚ್ಚು ಕಮ್ಮಿ ಮಾಡ್ತೀರಿ, ಮತ್ತು ಶೋಲ್ಡ್ರ್ ಬಗಲ್ ಕಟ್ ಮಾಡಾಗ ಹೆಚ್ಚು ಕಮ್ಮಿ ಮಾಡ್ತೀರಿ. ಆ ಥರ ಯಾರು ಮಾಡಬೇಡಿ. ಕರೆಕ್ಟಾಗಿ ದಿನಕ್ಕೆ ಒಂದೇ ಜಂಪರ್ ಹೊಲೀರಿ, ನಿಮ್ಮ ಮನಸ್ಸು ಬಂದಾಗ ಹೊಲೀರಿ. ಇವಾಗ ನಾ ಈ 1 ವರ್ಷ ಆತ್ರಿ ಬಟ್ಟೆ ಟಿಚಿಂಗ್ ಮಾಡೋದು ಭಾಳ ಕಮ್ಮಿ ಮಾಡೀನಿ. ಇವಾಗ 3-4 ದಿನ ಆದ್ರೆ ಬಟ್ಟೆ ಟಿಚ್ ಮಾಡಲೇಬೇಕಪ್ಪ, ನನ್ನ ಜೀವನ ನಡಿಲೇಬೇಕು
ನಾನು ಬಟ್ಟೆ ಟಿಚಿಂಗ್ ಬಿಟ್ಟರೆ ನಾನು ನಡೆಯಲ್ಲ ಅಂಥೇಳಿ ಇವಾಗ ಬಟ್ಟೆ ಟಿಚಿಂಗ್ ಹೆಚ್ಚು ಮಾಡೀನಿ. ಆದರೂ ಗಿರಾಕಿ ಬರಾಕತ್ತಾವು. ನಾನು ಹೇಳ್ತೀನಿ ಈ ಥರ ಹೊಲಿಯಾಕತ್ತೀನಿ, ಒಳ್ಳೆ ನಾವು ಹೇಳ್ಕೊಬೇಕ್ರಿ. ಬಟ್ಟೆ ಟಿಚಿಂಗ್ ಬಿಟ್ಟಿರ್ತೀವಲ್ಲ ಸಿಸ್ಟರ್ ನಾವು ಬಟ್ಟೆ ಟಿಚ್ ಮಾಡೋದು ಬಿಟ್ಟೀವಿ, ಇವಾಗ ಗಿರಾಕಿಲ್ಲ ಏನು ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿದ್ರಿ. ಇವಾಗ ನಾವು ಬಟ್ಟೆ ಟಿಚ್ ಮಾಡೋದು ಬಿಟ್ಟಿರ್ತೀವಿ. ನಾನು ಇನ್ಮ್ಯಾಗ ಹೊಲಿತೀನಿ, ತಂದು ಕೊಡಿ. ಹೊಂಟಿರ್ತಾರೆ ನಮ್ಮ ತಾಕಿ ಮೊದಲು ಗಿರಾಕಿ ಹೊಲಿಸ್ತಿರ್ತಾರಲ್ಲ ಅವ್ರಿಗೆ ಹೇಳಬೇಕು, ನಾನು ಬಟ್ಟೆ ಟಿಚ್ ಮಾಡಾಕತ್ತೀನಿ, ತಂದು ಕೊಡಿ, ಹೊಲ್ಕೊಡ್ತೀನಿ ಕೊಡ್ತೀನಿ ನೋಡಿ ಅಂತ ಹೇಳಬೇಕು. ಅವ್ರು ಖಂಡಿತ ತಂದು ಕೊಡ್ತಾರೆ. ಅವ್ರಲಿಂತ ಒಬ್ಬರು ಇಬ್ಬರು ಅಂತ ಹೋಗುತ್ತೆ. ನಾವು ಕರೆಕ್ಟಾಗಿ ಹೊಲ್ಕೊಟ್ವಿ ಅಂದ್ರೆ ಅವ್ರ ಮೈಯಾಗ ಫಿನಿಶಿಂಗ್ ನೀಟಾಗಿ ಕರೆಕ್ಟಾಗಿ ಮೈಯಾಗ ಕುಂತು ಅಂದ್ರೆ ಹುಡ್ಕೊಂಬಂದು ಬ್ಲೌಸ್ ಕೊಡ್ತಾರೆ ಸ್ನೇಹಿತರೆ. ಬ್ಲೌಸ್ ಟಿಚ್ ಮಾಡೋರ ಕೈಯಾಗಿರುತ್ತೆ ಮೇನ್, ನಮ್ಮ ಕೈಯಾಗ ತಲೆ ಕೆಡಿಸ್ಕೋಬೇಡಿ. ನಾವು ಇಂಟ್ರೆಸ್ಟ್ ಕೊಡ್ಬೇಕ್ರಿ ಆಟ್ಯಾಗ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಸಿಸ್ಟರ್ ಎಲ್ಲರೂ 7-8 ಜಂಪರ್ ಹೊಲಿತಾರೆ, ನಮಗೆ ಯಾಕೆ ಆಗಲ್ಲ? ಒಂದು ಜಂಪರ್ ಹೊಲಿಯೋಕ್ಕಾಗಲ್ಲ ದಿನಕ್ಕೆ, ಯಾಕೆ ಸಿಸ್ಟರ್ ನಮಗೆ ಯಾಕೆ ಈ ಥರ ಆಗುತ್ತೆ? ಅವ್ರು ಹೆಂಗೆ ಹೊಲಿತಿರ್ತಾರೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಿರ್ತೀನಿ ನಾನು. ಅವ್ರು 7-8 ಜಂಪರ್ ಹೆಂಗೆ ಹೊಲಿತಿರ್ಬೇಕಂತ. ಎಲ್ಲ ಸುಳ್ಳು ಸಿಸ್ಟರ್, ಎಲ್ಲ ಸುಳ್ಳಾರಿ. ಅದು 7-8 ಜಂಪರ್ ಹೊಲಿತಾರಿಲ್ಲ ನಾನು. ಅವರು ಅಷ್ಟು 7-8 ಜಂಪರ್ ಕಟಿಂಗ್ ಮಾಡಿ 7-8 ಜಂಪರ ಟಿಚಿಂಗ್ ಮಾಡಿ 7-8 ಜಂಪರ ಕೈಜಿ ಗುಂಡಿ ಮಾಡ್ಬೇಕಂದ್ರೆ ಎಷ್ಟಾಗುತ್ತಾ? ಕಾಜಿ ಗುಂಡಿ ಫಿನಿಶಿಂಗ್ ಅಂತ ಬೇರೆ ಕೊಡ್ತಾರೆ, ಬೇರೆದವ್ರಿಗೆ ಕೊಡ್ತಾರೆ. ಒಂದು ಜಂಪರ್ ಕಾಜಿ ಗುಂಡಿ ಕೈವಲಿ ಮಾಡಿ ಕೊಡೋಕೆ ಬೇರೆದವ್ರು ಇರ್ತಾರೆ. ಮತ್ತು ಇವ್ರು ಕಟ್ ಮಾಡಿ ಕೊಡ್ತಾರೆ, ಒಬ್ರು ಹೊಲಿಯೋರು ಬೇರೆ ಇರ್ತಾರೆ. ಮತ್ತು ಅವರು ಮಿಷನ್ ಬೇರೆ ಇರ್ತಾವೆ ಸ್ನೇಹಿತರೆ. ಮಿಷನ್ ಅಂದ್ರೆ ಇದು ರೀ, ಬಿಳೆ ಮಿಷನ್ ಬರ್ತಾವೆ, ಜಾಕಿ ಏನೇನಂತಾರೆ ಆ ಮಿಷನ್ ಇರ್ತಾವೆ ರೀ. ಆ ಮಿಷನ್ದು ಸ್ಪೀಡ್ ಆಗುತ್ತೆ. ಮತ್ತು ಮನೆ ಮಾಡೋರು ಇರ್ತಾರೆ. ಮತ್ತು ಎಲ್ಲನೂ ಅನುಕೂಲ ಇತ್ತಂದ್ರೆ ಬೇಕಾದಂಗೆ ಆರಾಮಾಗಿ 8-10 ಜಂಪರ್ ಹೊಲಿಬೋದು ರೀ, ಹಂಗೆಲ್ಲ ಅನುಕೂಲ ಇತ್ತಂದ್ರೆ. ಇವಾಗ ನಮ್ಮದು ಡರ್ಬಿ ಸುಮ್ರಿ ಸಿಂಗಲ್ ಪಾಟ ಇದ್ರೆ, ಸಿಂಗಲ್ ಪಾಟಕ್ಕಿಂತ ಡಬಲ್ ಪಾಟ ಮಿಷನ್ ಚಲೋ ಬರ್ತದೆ. ಸಿಂಗಲ್ ಪಾಟಕ್ಕಿಂತ ಡಬಲ್ ಪಾಟ ನೀಟ್ ಬರ್ತದೆ. ಅದಕ್ಕಿಂತ ಜಾಕ್ ಮಿಷನ್ ಅಂತಲ್ಲ, ಅದು ತುಂಬ ನೀಟ್ ಬರ್ತದೆ ಜಾಕ್ ಮಿಷನ್. ನಾವು ಇದ್ದಿದ್ರೆ ನಮ್ದು ಹಾಸಿಗೆ ಏಟೈತೆ ಅಷ್ಟು ಕಾಲು ಚಾಚಬೇಕಲ್ರಿ. ಜಾಕ್ ಮಿಷನ್ ಅಂದ್ರೆ 30,000 ರೂಪಾಯಿ ಅದಾವೆ, ಅಷ್ಟು 30,000-40,000 ರೂಪಾಯಿ ಅದಾವೆ. ಅಷ್ಟು ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲ್ಲ. ಹಣೆ ಬರೋಕ್ಕೆ ಒಂದು 10-15,000 ರೂಪಾಯಿ ಕೊಟ್ಟು ಪ್ರೀಸ್ ತೊಗೊಳಕ್ಕಾಗವಲ್ದು, ಇನ್ನು ಅದನ್ನೇ ತೊಗೊಳಕ್ಕಾಗತ್ತೆ ರೀ. ಆದ್ರೆ ಇದ್ರ ಮ್ಯಾಗನೇ ಮಾಡ್ಕೋತ ಹೋಗೋದು ನೋಡಿ ಸ್ನೇಹಿತರೆ. ಇದ್ದಿದ್ರಾಗನೇ ನಾವು ನೀಟಾಗಿ ಇದ್ರಾಗ ಫಿನಿಶಿಂಗ್ ನೀಟಾಗಿ ಕೊಡಬೇಕು. ಎಷ್ಟೇ ಫಿನಿಶಿಂಗ್ ನೀಟ್ ಕೊಡ್ತೀವಿ ಅಂದರೂ ಹೊಲಿಗೆ ರಿಂಗ್ ಹಾಕ್ಬಾರ್ದು, ಹೊಲಿಗೆ ಉದ್ದ ಹಾಕ್ಬಾರ್ದು. ನಾವು ಮೇನ್ ನಾವು ಏನು ಮಾಡ್ತೀವಿ ಅಂದ್ರೆ, ನಾವೇನು ಹೊಲಿಗೆ ಕೊಟ್ಟಿರ್ತೀವಲ್ಲ ಬ್ಲೌಸ್ ಹರಿದ್ರು ಹೊಲಿಗೆ ಹುಚ್ಚಿರ್ಬಾರ್ದು, ಅದೋ ಮೇನ್ ನೋಡಿ ಸ್ನೇಹಿತರೆ. ನಾನು ಎಷ್ಟೋ ಮಂದಿ ಅಂತಿರ್ತಾರೆ, ನಿಮ್ಮ ಟಾಪ್ ಹಿಡ್ಕೊಳ್ಳಿ, ನೈಟಿ ಹಿಡ್ಕೊಳ್ಳಿ ಅಂತಿರ್ತಾರೆ ಅವರು. ಅಕ್ಕ ನೈಟಿ ಟಾಪ್ ಹಿಡ್ಕೊಡ್ತಿಲ್ಲ, ಒಂದು ಹೊಲಿಗೆ ಹುಚ್ಚೋಡಕ್ಕ. ಅದಕ್ಕೆ ನಾವು ಮತ್ತು ಫಿಟ್ಟಿಂಗ್ ಕರೆಕ್ಟ್ ಮಾಡ್ಬೇಕು. ನೈಟಿ ಟಾಪ್ ಫಿಟ್ಟಿಂಗ್ ಕರೆಕ್ಟ್ ಮಾಡಿಕೊಟ್ವಿ ಅಂದ್ರೆ ಅದ್ರಾಗ ದೊಡ್ಡ ಹೊಲಿಗೆ ಹಾಕೋದ್ರಾಗೂ ಅಮೌಂಟ್ ಭಾಳ ಐತೆ ಸ್ನೇಹಿತರೆ. ಇನ್ನು ಇದು ಬ್ಲೌಸ್ ಕಟ್ಟಿಂಗು ಟಿಚಿಂಗ್ ಮಾಡೋಕ್ಕಿಂತ ಇದು ರೀ, ನಾವೇನು ಟಾಪು ನೈಟಿ ಟಿಚ್ ಮಾಡ್ತೀವಲ್ಲ ಅದ್ರಾಗ ಅಮೌಂಟು ಐತಿ, ಉಳಿತೈತಿ. ಏನು ಸ್ವಲ್ಪ ದಾರ ಹೋಗುತ್ತೆ ಸ್ನೇಹಿತರೆ, ಮತ್ತೇನು ಹೋಗಲ್ಲ. ಏನಾರು ಬ್ಲೌಸ್ ಹೊಲಿದ್ರೆ ಲೇಸ್ ಹಚ್ಚಬೇಕು, ಕಸಿ ಹಚ್ಚಬೇಕು ಅವಕ್ಕೆ ಇಲ್ಲ, ಮತ್ತು ಹೋಗುತ್ತೆ ರೀ. ಇದಕ್ಕೇನಿಲ್ಲ ಸ್ನೇಹಿತರೆ, ಬರೀ 10 ರೂಪಾಯಿ ದಾರದಾಗ 100 ರೂಪಾಯಿ ಆರಾಮಾಗಿ ದುಡಿಬೋದು. 100 ರೂಪಾಯಿ ಯಾಕೆ ರೀ, ಹೆಚ್ಚು ದುಡಿಬೋದು. 10 ರೂಪಾಯಿ 15 ರೂಪಾಯಿ ರೀಲ್ ತಂದು ಅಂದ್ರೆ 100 ರೂಪಾಯಿ ದುಡಿಬೋದು. 2 ಲಂಗ ಹೊಲಿಯೋಕೆ 50 ರೂಪಾಯಿ, 2 ನೈಟಿ ಹೊಲಿಯೋಕೆ 60. ಮತ್ತು ಅದೇ ರೀತಿ ಟಾಪ್ ಹಿಡಿದ್ರೆ 30 ತೊಗೋತೀವಿ. ನನಗೆ ಇಂಥವು ಭಾಳ ಬರ್ತಾವೆ ರೀ. ಆದ್ರೆ ನಾ ಎಷ್ಟೇ ಹೊಲಿತೀನಿ ಎಷ್ಟೇ ಮಾಡ್ತೀನಿ ಅಂದ್ರೆ ಕಾಣಲ್ಲ ರೀ, ಬರೋಲ್ಲ ರೊಕ್ಕ. ಹಿಂಗೆ ಈ ಕೈಲೇ ಬರ್ತಾವೆ, ಈ ಕೈಲೇ ಹೋಗ್ಬಿಡ್ತಾವೆ ಸ್ನೇಹಿತರೆ. ಯಾಕೆ ಸಮಸ್ಯೆ ಹಂಗೆ ಐತ್ರಿ, ಯಾರು ದುಡ್ಡೆಲ್ಲ ಇದೆ. ಏನೋ ಎಮ್ಮೆ ಹೆಣ್ಣಿದ್ದಂಗೆ ಸ್ನೇಹಿತರೆ ಇದು. ನಾವು ಏನು ಇಲ್ಲಿ ಹಳ್ಳಿ ಕಡೆ ಏನಂತಾರೆ, ಯಪ್ಪ ಮನ್ಯಾಗ ಎಮ್ಮೆ ಹೆಣ್ಣು ಇರಬೇಕು, ಎಮ್ಮೆ ಹೆಣ್ಣಿತ್ತಂದ್ರೆ ಅನುಕೂಲ ಆಗುತ್ತೆ ಅಂತೇಳಿ 1-2 ಎಮ್ಮೆ ಕಟ್ಟಿ ಹೈನ ಮಾಡ್ತಿರ್ತಾರೆ. ತಮ್ಮ ಅನುಕೂಲ ಬಂದಾಗ ಮಾಡ್ತಿರ್ತಾರೆ ರೀ. ನಮ್ಮದು ರಾಟಿ ಟಿಚಿಂಗ್ ಅಂದ್ರೆ ಎಮ್ಮೆ ಹೆಣ್ಣಿದ್ದಂಗೆ ನೋಡಿ. ಯಾಕಂದ್ರೆ ಎಮ್ಮೆ ಹೆಣ್ಣು ಹೆಂಗಂದ್ರೆ ನಮಗೆ ಇವತ್ತು ಒಂದು 50 ರೂಪಾಯಿ ಹೊಲಿಕ್ಕೆ, ಮತ್ತು ನಾಳೆಗೆ ಒಂದು 50 ರೂಪಾಯಿ ಬರೋಕ್ಕೆ. ಉದ್ರಿ ಕೊಡಬಾರ್ದು ರೀ. ಉದ್ರಿ ಕೊಟ್ಟರೆ ರಾಟೆ ಮಾತ್ರ ಯಾವುದು ಲುಕ್ಷಾನ್ ಆಯ್ತು ಸ್ನೇಹಿತರೆ. ನಾನು ರಾಟಿ ಟಿಚಿಂಗ್ ಮಾತ್ರ ಒಂದು ಉದ್ರಿ ಕೊಡಲ್ಲ ರೀ. ಯಾಕಂದ್ರೆ ಹಿಂಗೆ ಅಮೌಂಟ್ ಕೊಡ್ರಿ, ಹಿಂಗೆ ಒಯ್ರಿ ಅಂತೀನಿ. ಟಿಚಿಂಗ್ ಮಾಡಿದ್ದು ಉದ್ರಿ ಒಟ್ಟ ಕೊಡಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ಆಗೋದ್ರೆ ಹೊಲಿದಂತೀನಿ ರೀ, ನನಗೆ ಆಗೋದು ಅಂತ ಬಿಟ್ಬಿಡ್ತೀನಿ. ಬಟ್ಟೆ ಹಂಗಲ್ಲ ರೀ ಸ್ನೇಹಿತರೆ. ಯಾಕಂದ್ರೆ ನಾನು ಆಗೋದಿಲ್ಲ ಉದ್ರಿ ಕೊಡಲ್ಲ ಅಂತಂದ್ರು ಫಿನಿಶಿಂಗ್ ನೋಡಿ ಮತ್ತು ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ನೀಟಾದ್ರೆ ಈಗ ಕೆಟ್ಟು ಅಂದ್ರೆ ಇನ್ನೊಂದು ತಾಕು ಹಾಕಿ ಕೆಟ್ಟು ಅಂದ್ರೆ ಅಲ್ಲಿ ಅಮೌಂಟ್ ಬಡಿಬೇಕು, ಹುಡು ರೊಕ್ಕ ಬಡಿಬೇಕು, ಮತ್ತು ಬ್ಲೌಸ್ ರೊಕ್ಕ ಬಡಿಬೇಕು, ಮತ್ತು ಒಂದು ಹೊಲ್ಗುಳಿ ಕೊಡ್ಬೇಕು. ಆದರೂ ನೀಟಾಗಲ್ಲ, ಕರೆಕ್ಟ್ ಆಗಲ್ಲ. ಇವ್ರಿಗೆ ಮೈ ಅದು ಸಿಕ್ಕೈತೆ ಅಂತ ಇಲ್ಲೇ ಬರ್ತಾರೆ. ನಾನು ಕೋಳೂರು ಬಿಟ್ಟು ಬಂದರೂ ಕೋಳೂರ ಬ್ಲೌಸ್ ಇಲ್ಲಿ ಬರ್ತಿದ್ದು ರೀ. ಇವಾಗ ಮಾನ್ಯ ಒಯ್ಯಿ ಅಂದ್ರೆ ಅವರು, ನಾನು ಬ್ಲೌಸ್ ಹೊಲಿಯಲ್ಲ ಬಿಡು, ಬರೀ ಯೂಟ್ಯೂಬ್ ಅಂತ ಮಾಡ್ತೀನಿ, ಯಾವಾಗ ಹೊಲಿಲ್ಲ ಅಂತೇಳಿ ಅಲ್ಲೇ ಬಿಟ್ಟು ಬಂದೇನಿ ರೀ. ಇವಾಗ ನಾಳೆ ಜಾತ್ರೆ ಐತೆ ಸ್ನೇಹಿತರೆ, ನಾಳೆ ಜಾತ್ರೆ ಹೋಗಿದ್ದು ಅಷ್ಟು ಬ್ಲೌಸ್ ತರ್ಬೇಕಂತ ಮಾಡಿದ್ದೇನೆ. ಹೋಗೋದಾಗಲಿಲ್ಲ ರೀ. ಯಾಕಂದ್ರೆ ಬ್ಲೌಸ್ ನನ್ನ ಮದುವೆ ಬ್ಲೌಸ್ ಹಿಡಿದಿಲ್ಲ, ಹಿಂಗಾಗಿ ಹೋಗೋದಾಗಲಿಲ್ಲ.
ಮದುವೆ ಗಂಡು ಮಕ್ಕಳು ಐತ್ರಿ, ಹೆಣ್ಮಕ್ಳು ಅದಲ್ಲ. ಅವ್ರ ಗಡ್ಡಿಯವರು ಉಟ್ಕೊಳಕ್ಕೆ ಅವ್ರ ಮಂದಿ ಗಡ್ಡಿ ಅಂದ್ರೆ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ. ನಾವು ಒಂದೇ ಗಡ್ಡಿಯರು ಅಂತ ಅಂತಾರಂದ್ರೆ ಒಂದೇ ಫ್ಯಾಮ್ಲಿಯವ್ರು ಅಂತೀವಲ್ಲ. ಈ ಒಂದೇ ಅಡ್ರೆಸ್ ಒಂದೇ ಥರ ಇರುತ್ತೆ ನೋಡಿ, ಅವ್ರು ಒಂದೇ ಗಡ್ಡಿಯರು ಅಂತಾರೆ. ಅದಕ್ಕೆ ಅಂದೇನ್ರಿ ನಮ್ಮ ಹಳ್ಳಿ ಭಾಷೆ ರೀ, ಇನ್ನೂ ತಪ್ಪು ತಿಳ್ಕೊಬೇಡಿ. ಅವ್ರ ಮಂದ್ಯಾಗ ಅವ್ರದ್ರಿ. ಹಿಂಗೆ ಇನ್ನೂ 2 ಹೊಲಿಬೇಕು ನಾಳೆಗೆ. ಅವು 2 ಹೊಲಿದು ನಾಳೆ ಮದುವೆ ಐತಿ, ಮದುವೆ ಮಾಡ್ತೀನೋ ಏನು ಬ್ಲೌಸ್ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ. ನಾಳೆ ಮಾತ್ರ ಜಾತ್ರೆ ಐತ್ರಿ ಕೊಳ್ಳೋರಾಗ. ಇವತ್ತೇ ದುಮ್ಶ ನೋಡಿ, ನಾಳೆ ಶನಿವಾರ ಜಾತ್ರೆ, ಇವತ್ತು ದುಮ್ಶ ನೋಡಿ. ಕಳಸ ಮೆರವಣಿಗೆ ಒಂದು ತನ ಇದ್ರಲ್ರಿ, ಅಲ್ಲಿ ಹೋದ್ರೆ ಕಳಸ ಮೆರವಣಿಗೆ ದಿಂಡ್ರಿ ಕುಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಏನು ಮಾಡ್ಬೇಕು ನಾನು ಹೋಗೋದಲ್ಲ. ನಾಳೆ ಶ್ರಾವಣಿ ಹೋದ ಸ್ನೇಹಿತರೆ ಖಂಡಿತ ಕಳಿಸ್ತೀನಿ. ಯಾರಿಗಾದ್ರೂ ನಿಮಗೆ ಬಟ್ಟೆ ಸ್ಟಿಚ್ ಮಾಡಲೇಬೇಕಂದ್ರೆ ನೀವು ಕರೆಕ್ಟಾಗಿ ಫಿನಿಶಿಂಗ್ ಕೊಡಿ, ಕರೆಕ್ಟಾಗಿ ನೀವು ಮನಸ್ಸು ಕೊಟ್ಟು ಹೊಲೀರಿ. ನಾವು ಇವತ್ತು ಹೊಲಿಲಿಲ್ಲಪ್ಪ, ಇವತ್ತು ಜಂಪರ್ ಹೊಲಿಲಿಕ್ಕಂದ್ರೆ ನಾಳೆ ನಿನ್ನೆ ಹೊಲಿದಿರ್ತೀವಿ. ಇವತ್ತು ಹೊಲಿಲಿಕ್ಕಂದ್ರೆ ನಾವು ನಾಳೆ ಹೊಲಿದ್ರಾತ್ ಬಿಡು, ನಾಳೆ ನಾಳೆ ಅಂದ್ರೆ ಮನೆ ಹಾಳಂತ ಇವತ್ತಿನ ಕೆಲಸ ಇವತ್ತೇ ಮಾಡ್ಕೋಬೇಕು. ಇವತ್ತು ನಮ್ಗೆ 2 ಬ್ಲೌಸ್ ಸ್ಟಿಚಿಂಗ್ ಬಂದಿರಿ, 2 ಮುಗಿಸ್ಬಿಡ್ಬೇಕು ಸ್ನೇಹಿತರೆ. ಯಾಕಂದ್ರೆ ನಾಳೆ ಮತ್ತೆ ಯಾವ ಬಂದೇ ಬರ್ತಾವ್ರಿ. ನಾನೇ ನೋಡಿ ಅವು 5 ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ, 2 ಹೊಲಿದೆ, 3 ಕುಂತಾವ್ರಿ. ಯಾಕೆ ಇವು ಬಂದು ರೀ, ಹಿಂಗೆ ಇರ್ತಾವೆ, ಬಂದೇ ಬರ್ತಾವೆ. ಅವ ಇಷ್ಟೇ ಅದ ಬಿಡು, ನಾನು ಏನೇನು ಮಾಡ್ತೆ, ಅವ 5 ಬ್ಲೌಸ್ ಅದ ಬಿಡು ಹೊಲದ್ರಾತು, 5 ಬ್ಲೌಸ್ ಅದ ಬಿಡು ಹೊಲದ್ರಾತು ಅಂತೇಳಿ ಈಗ ಒಂದು 2-3 ತಿಂಗಳು ಆತ್ರಿ ಹಿಂಗೆ ಬಂದೀನಿ. ₹1 ಟೀಚಿಂಗ್ ಇಲ್ಲ ಏನಿಲ್ಲ. ಸುಮ್ಮನೆ ಪಿಕೋ ಹಾಕೋ ಒಂದು ಸ್ವಲ್ಪ ಪಿಕೋ ಹಾಕೋದು, ತ್ಯಾರಿ ಮರಿ ಪಿಕೋ ತ್ಯಾರಿ ಮರಿ ಹೊಲ್ದಿನಿ ರೀ. ಹಿಂಗಾಗಿ ಅವು ಅಲ್ಲೇ ಕುಲ್ತಿದ್ದು. ಅವೇ 5 ಬ್ಲೌಸ್ ಸ್ಟಿಚ್ ಮಾಡೋರಾಗ ಮತ್ತು ಇವು ಬರ್ತಿದ್ದಿಲ್ಲ ರೀ. ಇನ್ನೂ 3 ಬ್ಲೌಸ್ ಕುಂತಾವು, ಅವು 3 ಸ್ಟಿಚ್ ಮಾಡಬೇಕು. ಇದು ಹೊಸ ಒಂದು ಸ್ಟಿಚ್ ಮಾಡಬೇಕು. ಮತ್ತು ಇಷ್ಟು ಹೊಲಿರಾಗ ಮತ್ತೆ ಬರ್ತಾವೆ ಸ್ನೇಹಿತರೆ, ಬಂದೇ ಬರ್ತಾವೆ. ಪಿಕೋ ಹಾಕೋದು ಬರ್ತಾವೆ, ನೈಟಿ ಹಿಡಿಯೋದು ಬರ್ತಾವೆ. ಮತ್ತು ಒಂದಿಷ್ಟು ಟೈಲರಿಂಗ್ ಒಳಗೆ ಲಾಭ ಐತೆ ನೋಡಿ ಸ್ನೇಹಿತರೆ. ನೀವು ಸುಮ್ಮ ಒಂದಿಷ್ಟು ಒಂದು ಹರಿದಿತ್ತ ಹೊಲಕ್ಕೆ ಕೊಟ್ಟರೆ ₹20 ಹೋಗ್ತಾರೆ ಸ್ನೇಹಿತರೆ. ಸಿಟಿಯವ್ರಿಗೆ ಹಳ್ಳಿಯವ್ರಿಗೆ ಬಿಡಿಸುತ್ತೆ. ಸಿಟಿಯಾಗ ನಾ ಇವತ್ತು ಹೊಲ್ದಿಲ್ಲ ಬ್ಲೌಸಿಗೆ ₹500-600 ತೊಗೋತಾರೆ. ಇಲ್ಲಿ ₹300-300 ಕೊಡಬೇಕು. ವಜ್ರಿನಾಗ ಏಟು ಕೊಡ್ತಾರೋ ಗೊತ್ತಿಲ್ಲ, ಏನು ಮಾತಾಡಿಲ್ಲ ಸ್ನೇಹಿತರೆ. ಅರ್ಜೆಂಟ್ ಹೊಲ್ದೀನಿ, 300 ಕೊಡು ಅಂತೀನಿ ರೀ. ಏಟು ಕೊಡ್ತಾರೋ ಗೊತ್ತಿಲ್ಲ, ನಾನು ಮಾತಾಡಿಲ್ಲ. ಯಾಕಂದ್ರೆ ಹಂಗೆ ಅವರು ಕೊಟ್ಟೋದ್ರೆ ಹಂಗೆ ಹೊಲ್ದೀನಿ. ಯಾಕಂದ್ರೆ ಕಸ್ಟಮರ್ ಕೂಡ ನಾವು ಅಷ್ಟು ಇಷ್ಟು ಅಂತಂದ್ರೆ ಅವ್ರು ಮೊದಲ ರೇಟ್ ಕೇಳಿ ಹೋಗ್ಬಿಡ್ತಾರೆ. ಹೊಲ್ದಿಂದಾರ ಏನಾರು ಕೊಡ್ತಾರೆ. ಬ್ಲೌಸ್ ನಮ್ಮ ಕೆಲಸ ನೋಡಿ ರೊಕ್ಕ ಇಸ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಅಕ್ಕ ನೀ ಹೆಂಗೆ ಒಳ್ಳೆ ಡಿಸೈನ್ ಅಂದ್ರೆ ನಾ ಈ ಥರ ಡಿಸೈನ್ ಬರ್ತಿತ್ತು, ಪ್ಯಾಚ್ ವರ್ಕ್ ಮಾಡಿ ಹೊಲಿದೆ. ನಾನು ಕ್ಯಾನಿಸ್ ಹಾಕಿ ಹೊಲಿಯಾಕತ್ತೀನಿ ರೀ. ನಾನು ಇಷ್ಟು ದಿನ ಅದು ಕ್ಯಾನಿಸ್ ಕಟ್ ಮಾಡಿದೆ ಒಮ್ಮೆ ಇಲ್ಲಿ ಬಿಡು ಅಂತೇಳಿ ಇಸ್ತ್ರಿ ಆಗ್ಬೇಕು ಸ್ನೇಹಿತರೆ. ಮತ್ತು ನೋಡಿ ಇವಾಗ ನೋಡಿ ಅಲ್ಲಿ ಸಿಟಿಯಾಗ ಅಂದ್ರೆ ಇಸ್ತ್ರಿ ಇರ್ತಾವೆಲ್ಲ ಅನ್ಕೊಂಡಿರ್ತಾರೆ, ಅಷ್ಟು ಅಮೌಂಟ್ ತೊಗೋತಾರೆ. ಇಸ್ತ್ರಿ ಇರ್ತ್ರಿ ಎಲ್ಲ ಅವ್ರು ಪಿಕೋ ಮತ್ತು ಸೈಡ್ ಫಿಟ್ ಮಾಡ್ತಾರೆ. ಅಲ್ಲಿ ಪಿಕೋ ಹಾಕೋ ಮಿಷನ್ ಬೇರೆ ಇರ್ತಾ, ಎಲ್ಲ ಥರ ಅನುಕೂಲ ಇರ್ತದೆ ಸ್ನೇಹಿತರೆ. ಸಿಟಿನವ್ರಿಗೆ ಹಳ್ಳಿನವ್ರಿಗೆ ಅನುಕೂಲ ಇರ್ತದೆ. ಒಂದು ಡರ್ಬಿ ರಾಟಿ ತಂದುಬಿಟ್ರೆ ಮುಗಿತೇನ್ರಿ. ಅವ್ರದ್ದೇ ಥರ ಸಿಟಿನವ್ರ ಥರ ಫಿನಿಶಿಂಗ್ ಕೊಡೋದ್ರೆ ಆಗಲ್ಲ ರೀ. ಯಾಕಂದ್ರೆ ಕೈಯಾಗ ನಮ್ಮ ವಸ್ತು ಹೆಂಗಿರ್ತೋ ಅದ್ರ ಮ್ಯಾಗ ಹೋಗುತ್ತೆ ಸ್ನೇಹಿತರೆ. ಒಬ್ಬರು ಸಿಸ್ಟರ್ ವಿಡಿಯೋ ಮಾಡ್ತಿರ್ತಾರೆ, ರಾತ್ರಿ ಹೊಲಿಬೇಡ ಅಂತ